5ನೇ ತರಗತಿ ಕನ್ನಡ ಪದ್ಯಭಾಗ 7 ಸಾರುತ್ತಿದೆ ಸೃಷ್ಟಿ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಸಿದ್ದಯ್ಯ ಪುರಾಣಿಕ. ಕಾಲ 1918 1994. ಸ್ಥಳ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ದ್ಯಾಂಪುರ. ವೃತ್ತಿ IAS ಅಧಿಕಾರಿ. ಕಾವ್ಯನಾಮ ಕಾವ್ಯಾನಂದ. ಕೃತಿ ಶರಣರ ಚರಿತಾಮೃತ. ಕವನ ಸಂಕಲನಗಳು ಜಲಪಾತ, ಕರುಣ ಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ವಚನೋಜ್ಞಾನ ಮುಂತಾದವು. ಪ್ರಶಸ್ತಿ ಬಿಲ್ವಾರ ಪ್ರಶಸ್ತಿ ಮತ್ತು ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಅಭ್ಯಾಸ. ಮಕ್ಕಳೇ, ಸಾರುತ್ತಿದೆ ಸೃಷ್ಟಿ ಪದ್ಯಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ. ಮುಖ್ಯ ಪ್ರಶ್ನೆ 1. ಪದಗಳ ಅರ್ಥ. ಉಷೆ, ಅರುಣೋದಯ. ಕೆನೆ ಮೊಸರು, ಕೆನೆ ಸಹಿತವಾದ ಮೊಸರು, ಜ್ಯೋತಿ, ಬೆಳಕು ಅಥವಾ ದೀಪ. ನಯನ, ಕಣ್ಣು, ಅಕ್ಷಿ ಅಥವಾ ನೇತ್ರ. ರಸಗಬ್ಬು, ರಸಪೂರಿತವಾದ ಕಬ್ಬು. ಸವಿ, ರುಚಿ ಅಥವಾ ಸಿಹಿ. ಶಾರು, ಘೋಷಿಸು, ಹೇಳು, ಪ್ರಕಟಪಡಿಸು. ಒಂಬಣ್ಣ, ಬಂಗಾರದ ಬಣ್ಣ. ಕಂದ, ಗೆಡ್ಡೆ. ಜವಿ, ಹೊಳಪು, ಕಾಂತಿ ಅಥವಾ ಬಣ್ಣ. ತಾರೆ, ನಕ್ಷತ್ರ. ಭವ್ಯ, ಉನ್ನತವಾದ. ರನ್ನ, ರತ್ನ. ಸೃಷ್ಟಿ, ಪ್ರಕೃತಿ ಅಥವಾ ರಚನೆ. ಆಲ್ದೆನೆ, ಎಳೆ ಕಾಳುಗಳಿರುವ ತೆನೆ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿಯಿದೆ ಎನ್ನುತ್ತಾರೆ? ಉತ್ತರ. ಕವಿಯು ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು, ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು, ಬಾಳೆಯಲ್ಲಿ, ಎಳೆನೀರು, ಒಳೆನೀರು, ಆಲ್ದಿನೆಯ ಕಾಳಿನಲ್ಲಿ ಸವಿಯಿದೆ ಎನ್ನುತ್ತಾರೆ. ಪ್ರಶ್ನೆ 2. ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಚಾವಿಯಾಗಿ ನಿಂತಿದೆ? ಉತ್ತರ. ತಾರೆ, ಚಂದ್ರ, ಸೂರ್ಯ, ರನ್ನ, ಕಂಚಿ, ಮಿಂಚಿ, ಮುತ್ತು, ಚಿನ್ನ, ಜ್ಯೋತಿ, ನಯನ ಮತ್ತು ಉಸೆಯ ಒಂಬಣ್ಣದಲ್ಲಿ ಪ್ರಕೃತಿ ಚಾವಿಯಾಗಿ ನಿಂತಿದೆ. ಪ್ರಶ್ನೆ 3. ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ? ಉತ್ತರ. ಕಾವ್ಯದಲ್ಲಿ ಶಬ್ದ ಶವಿಯಾಗಿ ಮತ್ತು ಅರ್ಥಗಳು ಬೆಳಕಾಗಿ ಇರಬೇಕೆಂದು ಕವಿ ಹೇಳುತ್ತಾರೆ. ಪ್ರಶ್ನೆ 4. ಬಾಳುವೆಯ ಸವಿ ಬೆಳಕನ್ನು ಎಲ್ಲಿ ಕಾಣಬೇಕು? ಉತ್ತರ. ಬಾಳುವೆಯ ಸವಿ ಬೆಳಕನ್ನು ಬರೆಯುವವರಲ್ಲಿ ಕಾಣಬೇಕು. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ? ಉತ್ತರ. ಹಣ್ಣಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು, ಬಾಳೆಯಲ್ಲಿ ಇರುವ ಸಿಹಿಯಂತೆ, ಬೆಣ್ಣೆಯಲ್ಲಿರುವ ತುಪ್ಪದಂತೆ, ಹಾಲಿನಲ್ಲಿರುವ ಕೆನೆ ಮೊಸರಿನಂತೆ ನಮ್ಮ ಬದುಕು ಸವಿಯಾಗಬೇಕೆಂದು ಕವಿ ಬಯಸುತ್ತಾರೆ. ಪ್ರಶ್ನೆ 2. ಬದುಕು ಚಾವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳ್ಯಾವುವು? ಉತ್ತರ. ನಕ್ಷತ್ರದಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷೆಯ ಒಂಬಣ್ಣದಲ್ಲಿ, ಮಿಂಚಿನಲ್ಲಿ, ಮುತ್ತು, ಚಿನ್ನದಲ್ಲಿ, ಈ ಎಲ್ಲದರಲ್ಲಿ ಇರುವ ಹೊಳಪಿನಂತೆ ಬದುಕು ಚಾವಿಯಾಗಬೇಕು ಎಂಬುವುದು ಕವಿ ನೀಡುವ ಉದಾಹರಣೆಗಳಾಗಿವೆ. ಪ್ರಶ್ನೆ 3. ಸಿದ್ದಯ್ಯ ಪುರಾಣಿಕರು ಯಾವ ರೀತಿಯ ಕವಿ ಆಗಬೇಕೆಂದು ಹೇಳುತ್ತಾರೆ? ಉತ್ತರ. ಸಿದ್ದಯ್ಯ ಪುರಾಣಿಕರು ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಯ ಬೆಳಕಾಗಿ, ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣ ಕವಿಯಾಗಬೇಕೆಂದು ಹೇಳುತ್ತಾರೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಪದ್ಯ ಭಾಗವನ್ನು ಪೂರ್ಣಗೊಳಿಸಲಾಗಿದೆ, ಗಮನಿಸಿ ಮಕ್ಕಳೇ. ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು, ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು, ಬಾಳೆಯಲ್ಲಿ, ಎಳೆನೀರು, ಒಳೆನೀರು, ಆಲ್ದಿನೆಯ ಕಾಳಿನಲ್ಲಿ. ಸಾರುತ್ತಿದೆ ಸೃಷ್ಟಿ ಇದು ಸವಿಯಾಗಿ ನಿಂದು, ಸವಿಯಾಗು, ಸವಿಯಾಗು, ಸವಿಯಾಗು ಎಂದು. ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಗಳಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. 1. ಸವಿ ಇರುವುದು ಇವುಗಳಲ್ಲಿ ಡ್ಯಾಶ್. ಆಯ್ಕೆಗಳು: ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ತಾರೆಯಲ್ಲಿ, ಚಂದ್ರನಲ್ಲಿ, ಕಲ್ಲಿನಲ್ಲಿ, ಮುಳ್ಳಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ. ಸರಿಯಾದ ಆಯ್ಕೆ ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. ಸವಿ ಇರುವುದು ಇವುಗಳಲ್ಲಿ ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. 2. ಎಳೆನೀರು, ಒಳೆನೀರು, ಆಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಡ್ಯಾಶ್ ನಿಂದು. ಆಯ್ಕೆಗಳು: ಚಾವಿಯಾಗಿ, ಸವಿಯಾಗಿ, ಕವಿಯಾಗಿ, ಬೆಳಕಾಗಿ. ಸರಿಯಾದ ಆಯ್ಕೆ 2. ಸವಿಯಾಗಿ. ಎಳೆನೀರು, ಒಳೆನೀರು, ಆಲ್ದೆನೆಯ ಕಾಳಿನಲ್ಲಿ ಸಾರುತ್ತಿದೆ ಸೃಷ್ಟಿ ಸವಿಯಾಗಿ ನಿಂದು. 3. ಚಾವಿಯಾಗಿ ಇರುವುದು ಇವುಗಳಲ್ಲಿ. ಆಯ್ಕೆಗಳು: ಕಂದದಲ್ಲಿ, ಜೇನಿನಲ್ಲಿ, ತಾರೆಯಲ್ಲಿ, ಚಂದ್ರನಲ್ಲಿ, ಆಲ್ದಿನೆಯ ಕಾಳಿನಲ್ಲಿ, ಕಲ್ಲಿನಲ್ಲಿ, ಮುಳ್ಳಿನಲ್ಲಿ. ಸರಿಯಾದ ಆಯ್ಕೆ 2. ತಾರೆಯಲ್ಲಿ, ಚಂದ್ರನಲ್ಲಿ. ಚಾವಿಯಾಗಿ ಇರುವುದು ಇವುಗಳಲ್ಲಿ ತಾರೆಯಲ್ಲಿ, ಚಂದ್ರನಲ್ಲಿ.
4 ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಡ್ಯಾಸ್ ಇರಬೇಕೆಂದು ಕವಿ ಹೇಳುವನು. ಆಯ್ಕೆಗಳು ಸಿಹಿಯಾಗಿ, ಸವಿಯಾಗಿ, ಒಗರಾಗಿ, ಬೆಳಕಾಗಿ. ಸರಿಯಾದ ಆಯ್ಕೆ 4 ಬೆಳಕಾಗಿ. ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಬೆಳಕಾಗಿ ಇರಬೇಕೆಂದು ಕವಿ ಹೇಳುವನು. 5 ಬಾಳಿವೆಯ ಸವಿ ಬೆಳಕ ಡ್ಯಾಸ್ ಬೇಕಾಗಿದೆ. ಆಯ್ಕೆಗಳು ಓದುವವ, ನೋಡುವವ, ಕೇಳುವವ, ಬರೆಯುವವ. ಸರಿಯಾದ ಆಯ್ಕೆ 4 ಬರೆಯುವವ. ಬಾಳ್ವೆಯ ಸವಿ ಬೆಳಕ ಬರೆಯುವವ ಬೇಕಾಗಿದೆ. ಮುಖ್ಯ ಪ್ರಶ್ನೆ 3 ಭಾಷಾಭ್ಯಾಸ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1 ಸಾರು. ಡಂಗೂರ ಬಾರಿಸುವವರು ಊರ ಹಬ್ಬದ ವಿಚಾರವನ್ನು ಸಾರಿದರು. 2 ಸೃಷ್ಟಿ. ಪ್ರಕೃತಿಯ ಸೃಷ್ಟಿ ಅಪಾರವಾಗಿದೆ. 3 ಸವಿ. ಮಾವಿನ ಹಣ್ಣಿನ ಸವಿ ರುಚಿ ಬಾಯಲ್ಲಿ ನೀರೂರಿಸಿತು. 4 ಒಂಬಣ್ಣ. ಮುಳುಗುತ್ತಿರುವ ಸೂರ್ಯ ಒಂಬಣ್ಣದಲ್ಲಿ ಕಾಣಿಸುತ್ತಾನೆ. 5 ಚಾವಿ. ಆಕಾಶದಲ್ಲಿ ಮೂಡಿಬರುವ ಸಿಡಿಲು ಚಾವಿಯನ್ನು ಹೊಂದಿರುತ್ತದೆ. ಈ ಪದಗಳನ್ನು ಬಿಡಿಸಿ ಬರೆದಿದೆ, ಗಮನಿಸಿ ಓದಿರಿ. 1 ಆಲ್ದೆನೆ. ಹಾಲು ಪ್ಲಸ್ ತೆನೆ. 2 ರಸಗಬ್ಬು. ರಸ ಪ್ಲಸ್ ಕಬ್ಬು. 3 ಸೃಷ್ಟಿ ಇದು. ಸೃಷ್ಟಿ ಪ್ಲಸ್ ಇದು. 4 ಸವಿಯಾಗು. ಸವಿ ಪ್ಲಸ್ ಆಗು. 5 ಚಾವಿಯಾಗಿ. ಚಾವಿ ಪ್ಲಸ್ ಆಗಿ. ಪೂರಕ ಓದು. ಈ ಕೆಳಗಿನ ಕತೆ ಓದಿ ಪ್ರಸ್ತುತ ಪದ್ಯದ ಭಾವಾರ್ಥದೊಂದಿಗೆ ಇರುವ ಸಂಬಂಧವನ್ನು ಬರೆಯಿರಿ. ಕತೆ. ಮಾವಿನ ತೋಪು. ಇಡೀ ತೋಪು ಮಾವಿನಕಾಯಿ ಹಣ್ಣುಗಳಿಂದ ತುಂಬಿತು. ಅದು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಮಕ್ಕಳು ಹಣ್ಣನ್ನು ಪಡೆಯಲು ಕಲ್ಲು ಬೀಸುತ್ತಿದ್ದರು. ಒಬ್ಬ ಹುಡುಗಿ ಮಾವಿನ ಹಣ್ಣಿಗಾಗಿ ಕಲ್ಲು ಬೀಸಿದಳು. ಆ ಸಂದರ್ಭದಲ್ಲಿ ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ರಾಜನಿಗೆ ಕಲ್ಲು ಬಡಿಯಿತು. ರಾಜನು ಕಲ್ಲು ಬಂದ ದಿಕ್ಕಿಗೆ ನೋಡಿದನು. ಅವನ ಸೈನಿಕರು ಆ ದೃಷ್ಟಿ ನೋಡಿ ಗಾಬರಿಯಾದರು. ಓಡಿ ಹೋಗಿ ಕಲ್ಲು ಬೀರಿದ ಹುಡುಗಿಯನ್ನು ಹಿಡಿದು ತಂದರು. ಆ ಹುಡುಗಿಗೆ ಸೈನಿಕರು ರಾಜನಿಗೆ ಏಕೆ ಕಲ್ಲು ಬೀಸಿದೆ ಎಂದು ಕೇಳಿದರು. ಹುಡುಗಿಯು, ನಾನು ರಾಜನಿಗೆ ಕಲ್ಲು ಬೀಸಲಿಲ್ಲ, ಮಾವಿನ ಮರಕ್ಕೆ ಬೀಸಿದೆ. ಅದು ಆಕಸ್ಮಿಕವಾಗಿ ರಾಜನಿಗೆ ಬಡಿದಿದೆ. ಕ್ಷಮಿಸಿ, ನನ್ನ ತಪ್ಪಿಲ್ಲ ಎಂದಳು. ಸೈನಿಕರು ರಾಜನಿಗೆ ಕಲ್ಲು ಬೀಸಿದ್ದಕ್ಕೆ ಶಿಕ್ಷೆ ಏನು ಗೊತ್ತೇ? ಚಡಿ ಏಟು ಎಂದು ಭಯ ಹುಟ್ಟಿಸಿದರು. ಆಗ ಅವಳು ರಾಜನ ಹತ್ತಿರ ಹೋಗಿ, ಸ್ವಾಮಿ, ಮರಕ್ಕೆ ಕಲ್ಲು ಬೀಸಿದರೆ ಅದು ಹಣ್ಣು ಕೊಡುತ್ತದೆ. ಆದರೆ ಆಕಸ್ಮಿಕವಾಗಿ ನಿಮಗೆ ಕಲ್ಲು ಬಿದ್ದಿದ್ದಕ್ಕೆ ನನಗೆ ಚಡಿ ಏಟು ಕೊಡುವುದಾದರೆ ಚಡಿ ಏಟು ಕೊಡಿ ಎಂದಳು. ರಾಜನು ಅವಳ ಜಾಣತನಕ್ಕೆ ಮೆಚ್ಚಿದನು. ನೀನು ಜಾಣ ಹುಡುಗಿ. ಮರ ಕಲ್ಲು ಬೀರಿದವರಿಗೆ ಹಣ್ಣು ಕೊಡುತ್ತದೆ. ಆಕಸ್ಮಿಕವಾಗಿ ಕಲ್ಲು ತಗಿಲಿದ್ದಕ್ಕೆ ಚಡಿ ಏಟು ಕೊಡುವಷ್ಟು ಕಟುಕನಲ್ಲ ನಾನು. ಈ ತೋಟವನ್ನೇ ನಿನಗೆ ಬಹುಮಾನ ಕೊಡುತ್ತೇನೆ ಎಂದು ಅವಳನ್ನು ಸಂತೈಸಿದನು. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮಕ್ಕಳೇ, ಮೇಲಿನ ಕಥೆಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಈ ರೀತಿಯಾಗಿದೆ, ಗಮನಿಸಿ. ಪ್ರಶ್ನೆ 1 ಮಾವಿನ ತೋಪು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಏಕೆ? ಉತ್ತರ. ಮಾವಿನ ತೋಪು ಮಾವಿನಕಾಯಿ ಹಣ್ಣುಗಳಿಂದ ತುಂಬಿದ್ದ ಕಾರಣ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಶ್ನೆ 2 ಹುಡುಗಿ ಮಾವಿನ ಮರಕ್ಕೆ ಏಕೆ ಕಲ್ಲು ಎಸೆದಳು? ಉತ್ತರ. ಹುಡುಗಿ ಮಾವಿನ ಹಣ್ಣಿಗಾಗಿ ಮಾವಿನ ಮರಕ್ಕೆ ಕಲ್ಲು ಎಸೆದಳು. ಪ್ರಶ್ನೆ 3 ಸೈನಿಕರು ಹುಡುಗಿಯನ್ನು ರಾಜನ ಬಳಿ ಏಕೆ ಹಿಡಿದು ತಂದರು? ಉತ್ತರ. ಹುಡುಗಿ ಮಾವಿನ ಹಣ್ಣಿಗಾಗಿ ಬೀಸಿದ ಕಲ್ಲು ರಾಜನಿಗೆ ಬಡಿದ ಕಾರಣ ಸೈನಿಕರು ಹುಡುಗಿಯನ್ನು ರಾಜನ ಬಳಿಗೆ ಹಿಡಿದು ತಂದರು. ಪ್ರಶ್ನೆ 4 ಸೈನಿಕರು ಕಲ್ಲು ಹೊಡೆದ ಹುಡುಗಿಗೆ ಯಾವ ಶಿಕ್ಷೆ ಸಿಗುತ್ತದೆಂದು ಹೇಳಿದರು? ಉತ್ತರ. ಸೈನಿಕರು ಕಲ್ಲು ಹೊಡೆದ ಹುಡುಗಿಗೆ ಚಾಡಿ ಏಟು ಶಿಕ್ಷೆ ಸಿಗುತ್ತದೆ ಎಂದು ಹೇಳಿದರು. ಪ್ರಶ್ನೆ 5 ರಾಜನು ಹುಡುಗಿಗೆ ತೋಟವನ್ನು ಬಹುಮಾನವಾಗಿ ಏಕೆ ಕೊಟ್ಟನು? ಉತ್ತರ. ಹುಡುಗಿಯು ಮಾವಿನ ಮರಕ್ಕೆ ಕಲ್ಲು ಬೀಸಿದರೆ ಅದು ಹಣ್ಣು ಕೊಡುತ್ತದೆ. ಆದರೆ ಆಕಸ್ಮಿಕವಾಗಿ ಕಲ್ಲು ರಾಜನಿಗೆ ಬಿದ್ದರೆ ಚಡಿ ಏಟು ಕೊಡುವಿದೆ ಎಂದು ರಾಜನಿಗೆ ಪ್ರಶ್ನಿಸಿದಾಗ ಅವಳ ಜಾಣತನ ಮೆಚ್ಚಿದ ಕಾರಣ ರಾಜ ಹುಡುಗಿಗೆ ತೋಟವನ್ನು ಬಹುಮಾನವಾಗಿ ಕೊಟ್ಟನು. ಈ 3 ಕೋತಿಗಳು ಬದುಕು ಸವಿಯಾಗುವ ಸಂದೇಶವನ್ನು ನೀಡುತ್ತಿವೆ. ನೀವು ಗುರುತಿಸಿ ಬರೆಯಿರಿ. ಚಿತ್ರ 1 ಬಾಯಿ ಮುಚ್ಚಿ ಕುಳಿತಿರುವ ಕೋತಿ. ಇದು ನೀಡುತ್ತಿರುವ ಸಂದೇಶ, ಕೆಟ್ಟದ್ದನ್ನು ನುಡಿಯಲಾರೆ. ಚಿತ್ರ 2 ಕಿವಿ ಮುಚ್ಚಿ ಕುಳಿತಿರುವ ಕೋತಿ. ಇದರ ಸಂದೇಶ, ಕೆಟ್ಟದ್ದನ್ನು ಕೇಳಲಾರೆ. ಚಿತ್ರ 3 ಕಣ್ಣು ಮುಚ್ಚಿ ಕುಳಿತಿರುವ ಕೋತಿ. ಇದರ ಸಂದೇಶ, ಕೆಟ್ಟದ್ದನ್ನು ನೋಡಲಾರೆ.